ಈ ವರ್ಷ ಮಳೆ ಕಮ್ಮಿ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. IMD ಅಂತ ಕರೀತೀವಿ ನಾವು, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್. ಯಾಕೆ ಅಂತ ಬಂದರೆ ಎಲ್ಲಿನೋ ಎಫೆಕ್ಟ್ ಅಂತ ಹೇಳಿದ್ದಾರೆ. ಎಲ್ಲಿನೋ ಪರಿಣಾಮದಿಂದ ಮಳೆ ಕಮ್ಮಿ ಆಗಲಿದೆ. ಹಾಗಾದರೆ ಎಲ್ಲಿನೋ ಅಂದರೆ ನಾವು ತಿಳ್ಕೊಬೇಕಾಗುತ್ತೆ, ಭಾಳನೇ ಇಂಪಾರ್ಟೆಂಟ್ ಇದೆ. ಪೆಸಿಫಿಕ್ ಸಾಗರ ನಿಮಗೆ ಗೊತ್ತಿದೆ ಅನ್ಕೋತೀನಿ, ಇಲ್ಲಿ ಕೆಳಗಡೆ ಬರ್ತಾ ಇದೆ ಅನ್ಕೋತೀನಿ ಚಿತ್ರದಲ್ಲಿ. ಪೆಸಿಫಿಕ್ ಸಾಗರದ ಪೂರ್ವ ಭಾಗದಲ್ಲಿ ಏನಿದೆ, ದಕ್ಷಿಣ ಅಮೆರಿಕ ಬರುತ್ತೆ, ಪೆರು, ಚಿಲಿ ಅಲ್ಲೆಲ್ಲ ದೇಶಗಳು ಬರುತ್ತೆ. ಪೆಸಿಫಿಕ್ ಸಾಗರದ ಪಶ್ಚಿಮ ಭಾಗದಲ್ಲಿ ಏನಿದೆ, ಇಂಡೋನೇಷ್ಯಾ, ಮೇಲ್ಗಡೆ ಜಪಾನು, ಕೆಳಗಡೆ ಆಸ್ಟ್ರೇಲಿಯಾ ಬರುತ್ತೆ. ಹೌದಾ? ಸೊ ಇದು ಪೆಸಿಫಿಕ್ ಸಾಗರದಲ್ಲಿ ನಡೆಯುವಂಥ ಒಂದು ವಿದ್ಯಮಾನ. ಯಾವುದು? ಎಲ್ಲಿನೋ. ಏನಾಗುತ್ತೆ ಸರ್ವೇ ಸಾಮಾನ್ಯವಾಗಿ, ಎಲ್ಲಿನೂ ಬಿಡೋಣ, ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ, ಈ ಒಂದು ವಾಣಿಜ್ಯ ಮಾರುತಗಳು, ಟ್ರೇಡ್ ವಿಂಡ್ಸ್ ಅಂತ ಕರಿತೀವಿ, ಆ ವಾಣಿಜ್ಯ ಮಾರುತಗಳು ಏನು ಮಾಡುತ್ತೆ, ಪೆಸಿಫಿಕ್ ಸಾಗರದ ಪೂರ್ವ ಭಾಗದಲ್ಲಿರುವಂಥ ಆ ಸಾಗರದ ಮೇಲ್ಮೈ ಇರುವಂಥ ಬಿಸಿ ನೀರನ್ನು ಈ ಕಡೆ ತಳ್ಕೊಂಡು ಬರುತ್ತೆ. ಯಾಕಂದರೆ ವಾಣಿಜ್ಯ ಮಾರುತಗಳು ಪೂರ್ವದಿಂದ ಪಶ್ಚಿಮದಲ್ಲಿ ಬೀಸ್ತವೆ. ಯಾವಾಗ ಆ ಸಾಗರದ ಮೇಲ್ಮೈ ಬಿಸಿ ನೀರನ್ನು ತಳ್ತಾವೋ ಆ ಒಂದು ಪೂರ್ವ ಭಾಗದಲ್ಲಿ ಆ ಸಾಗರದ ಆಳದಲ್ಲಿರುವಂಥ ತಂಪು ನೀರು ಮೇಲೆ ಬರುತ್ತೆ. ಸೊ ತಂಪು ನೀರು ಮೇಲೆ ಬಂತು ಅಂದರೆ ತಂಪಾಗ್ಬಿಡುತ್ತೆ, ಅದು ಹೆಚ್ಚು ಒತ್ತಡ ಪ್ರದೇಶ, ಹೈ ಪ್ರೆಷರ್ ಏರಿಯಾ ಆಗುತ್ತೆ. ಅಂದರೆ ಆ ಭಾಗದಲ್ಲಿ ಮಳೆನೇ ಬರಲ್ಲ. ಎಲ್ಲಿ ಹೆಚ್ಚು ಒತ್ತಡ ಪ್ರದೇಶ ಇರುತ್ತೋ ಅಲ್ಲಿ ಮಳೆ ಬರಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ. ಯಾಕಂದರೆ ಚಿಲಿ, ಪೆರು ದೇಶಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡೇ ಇಲ್ಲ, ಅಲ್ಲಿ ಕೃಷಿ ಭೂಮಿನೇ ಇಲ್ಲ. ಅವ್ರು ಏನಾದರೂ ಬದುಕ್ತಾ ಇದ್ದಾರೆ ಅಂದರೆ ಅದು ಮೀನುಗಾರಿಕೆ. ಯಾಕಂದರೆ ಮೀನುಗಾರಿಕೆ ಎಲ್ಲಿ ಆಗುತ್ತೆ ಅಂದರೆ ಬಿಸಿ ಮತ್ತು ತಣ್ಣ ನೀರು ಎಲ್ಲಿ ಮಿಕ್ಸ್ ಆಗುತ್ತೆ ನೋಡಿ, ಅಲ್ಲಿ ಸಿಕ್ಕಾಪಟ್ಟೆ ಮೀನುಗಾರಿಕೆ. ಯಾಕಂದರೆ ಆ ಮೀನುಗಳಿಗೆ ಸಿಗೋ ಬೇಕಾದಂಥ ಆಹಾರ ಫೈಟೋಪ್ಲಾಂಕ್ಟನಿಂದ ಜೂ ಪ್ಲಾಂಕ್ಟನ್ ಸಿಗುತ್ತೆ. ಹೀಗಾಗಿ ಅಲ್ಲಿ ಮೀನುಗಾರಿಕೆ ಹೆಚ್ಚಿರುತ್ತೆ, ಆ ಮೀನುಗಾರಿಕೆಯಿಂದ ಜನ ಬದುಕ್ತಾರೆ. ಓಕೆ, ಆ ಕಡೆ ಬಿಸಿ ನೀರು, ಆ ಪೆಸಿಫಿಕ್ ಸಾಗರದ ಪೂರ್ವ ಭಾಗದ ಬಿಸಿ ನೀರು ಪಶ್ಚಿಮದ ಕಡೆ ಬರುತ್ತೆ, ಈ ಕಡೆ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಕಡೆ ಬರುತ್ತೆ. ಬಂದಾಗ ಇಲ್ಲಿ ಇನ್ನೂ ಬಿಸಿ ಹೆಚ್ಚಾಗುತ್ತೆ. ಬಿಸಿ ಹೆಚ್ಚಾಗೋದ್ರಿಂದ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗುತ್ತೆ, ಲೋ ಪ್ರೆಷರ್ ಏರಿಯಾ ಅಂತ ಕರಿತೀವಿ. ಎಲ್ಲಿ ಕಡಿಮೆ ಒತ್ತಡ ಪ್ರದೇಶ ಇರುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಓಕೆ, ಇದು ಸರ್ವೇ ಸಾಮಾನ್ಯ, ಇದು ನಾರ್ಮಲ್ ಪೊಸಿಷನ್ ಅಂತ ಕರಿತೀವಿ. ಆದರೆ ಎಲ್ಲಿನ ಸಂದರ್ಭದಲ್ಲಿ ಇದು ಉಲ್ಟಾ ಆಗ್ಬಿಡ್ತದೆ. ಹೆಂಗೆ ಉಲ್ಟಾ ಆಗುತ್ತೆ ಅಂದರೆ, ಎಲ್ಲಿನ ಸಂದರ್ಭದಲ್ಲಿ ಆ ವಾಣಿಜ್ಯ ಮಾರುತಗಳು ವೀಕ್ ಆಗಿಬಿಡುತ್ತೆ, ದುರ್ಬಲ ಆಗಿಬಿಡುತ್ತೆ. ಸೊ ದುರ್ಬಲ ಆದಾಗ ಆ ಪೂರ್ವ ಭಾಗದಲ್ಲಿ, ಪೆಸಿಫಿಕ್ ಸಾಗರದ ಪೂರ್ವ ಭಾಗದಲ್ಲಿರುವಂಥ ಆ ಬಿಸಿ ನೀರನ್ನು, ಸಾಗರದ ಮೇಲ್ಮೈ ಬಿಸಿ ನೀರನ್ನು ಮುಂದಕ್ಕೆ ತಳ್ಳಕ್ಕೆ ಆಗಲ್ಲ. ಹೀಗಾಗಿ ಆ ಪೂರ್ವ ಭಾಗದಲ್ಲಿ ಬಿಸಿ ಜಾಸ್ತಿ ಉಳ್ಕೊಂಡ್ಬಿಡುತ್ತೆ. ಸೊ ಅಲ್ಲೇ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಪೆಸಿಫಿಕ್ ಸಾಗರದ ಪೂರ್ವ ಭಾಗದಲ್ಲೇ ಕಡಿಮೆ ಒತ್ತಡ ನಿರ್ಮಾಣ ಆಗುತ್ತೆ, ಅಲ್ಲೇ ಮಳೆ ಶುರು ಆಗುತ್ತೆ. ಈ ಕಡೆ ಮಳೆ ಬರಲ್ಲ, ಈ ಕಡೆ ಹೆಚ್ಚು ಒತ್ತಡ ನಿರ್ಮಾಣ ಆಗುತ್ತೆ, ಉಲ್ಟಾ ಆಗ್ಬಿಡ್ತೈತೆ. ಓಕೆ, ಇದು ಪೆಸಿಫಿಕ್ ಸಾಗರದಲ್ಲಿ ನಡೆಯುವಂಥ ವಿದ್ಯಮಾನ. ಇದು ಭಾರತಕ್ಕೆ ಏನು ಸಂಬಂಧ ಅಂತ ಪ್ರಶ್ನೆ ಬರುತ್ತೆ. ಭಾರತಕ್ಕೆ ಸಂಬಂಧ ಇದೆ, ಯಾಕಂದರೆ ಎಲ್ಲ ಸಾಗರಗಳು ಕನೆಕ್ಟೆಡ್ ಇದೆ. ಪೆಸಿಫಿಕ್ ಸಾಗರ ಕೆಳಗಡೆ ಭಾರತದಲ್ಲಿ ಹಿಂದೂ ಮಹಾಸಾಗರದ ಕೆಳಗಡೆ ಎಲ್ಲ ಕನೆಕ್ಟೆಡ್ ಇದೆ. ಹಿಂದೂ ಮಹಾಸಾಗರದಲ್ಲಿ ಮಸ್ಕರಿನ್ ಪ್ರದೇಶ ಅಂತ ಬರುತ್ತೆ. ಈ ಮಡಗಾಸ್ಕರ್ ನೆನೆಸ್ಕೊರಿ, ಆಫ್ರಿಕಾ ಖಂಡದ ಪಕ್ಕದಲ್ಲಿ ಮಡಗಾಸ್ಕರ ಪಕ್ಕದಲ್ಲೇ ಬರುತ್ತೆ ಇದು ಮಸ್ಕರಿನ್ ಪ್ರದೇಶ ಅಂತ. ಮಸ್ಕರಿನ್ ಪ್ರದೇಶ ಯಾವಾಗಲೂ ಹೆಚ್ಚು ಒತ್ತಡ ಪ್ರದೇಶ ಆಗಿರಬೇಕು. ಹೆಚ್ಚು ಒತ್ತಡ ಪ್ರದೇಶ ಆಗಿರೋದ್ರಿಂದ ಏಪ್ರಿಲ್ ಮೇದಲ್ಲಿ ಭಾರತದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಭಾರತದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗಿರೋದ್ರಿಂದ, ಕಡಿಮೆ ಒತ್ತಡ ಆಗಿರೋದ್ರಿಂದ ಹೆಚ್ಚು ಒತ್ತಡದಿಂದ ಮಾರುತಗಳು ಜಕ್ಕೊಳ್ಳುತ್ತೆ. ಯಾಕಂದರೆ ಯಾವಾಗಲೂ ಮಾರುತಗಳು ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆ ಬೀಸ್ತವೆ. ಸೊ ಆವಾಗ ಮಾರುತಗಳು ಬೀಸ್ಕೊಂಡು ಹೋಗಬೇಕಾದ್ರೆ, ಸಾಗರದ ಮೇಲೆ ಬೀಸ್ಕೊಂಡು ಹೋಗಬೇಕಾದ್ರೆ ತೇವಾಂಶವನ್ನು ಹೊತ್ತಿಕೊಂಡು ಹೋಗಿ ಭಾರತದಲ್ಲಿ ಮಳೆಯನ್ನು ಸುರಿಸುತ್ತೆ. ಸೊ ಈ ಎಲ್ಲಿನೋ ಸಂದರ್ಭದಲ್ಲಿ ಮಸ್ಕರಿನ್ ವಲಯ ಅದನ್ನು ಕೂಡ ಲೋ ಪ್ರೆಷರ್ ಆಗಿಬಿಡುತ್ತೆ. ಯಾಕಂದರೆ ಪೆಸಿಫಿಕ್ ಸಾಗರದ ಪಶ್ಚಿಮ ಭಾಗ ಹೆಚ್ಚು ಒತ್ತಡಕ್ಕೆ ಒಳಗಾಗ್ಬಿಡುತ್ತೆ. ಆಮೇಲೆ ಆ ಒಂದು ಪರಿಣಾಮದಿಂದ ಮಸ್ಕರಿನ್ ಪ್ರದೇಶನೂ ಕೂಡ ಲೋ ಪ್ರೆಷರ್, ಅಂದರೆ ಕಂಪ್ಲೀಟ್ ಲೋ ಪ್ರೆಷರ್ ಆಗಲ್ಲ, ಬಟ್ ಹೆಚ್ಚು ಒತ್ತಡ ಪ್ರದೇಶ ಇದ್ದುದನ್ನು ದುರ್ಬಲ ಮಾಡಿಬಿಡುತ್ತೆ. ದುರ್ಬಲ ಆಗೋದರಿಂದ ಭಾರತದ ಕಡೆ ಮಾರುತಗಳು ಬೀಸ್ಕೊಂಡು ಬರಲ್ಲ. ಭಾರತದಲ್ಲಿ ಮಾರುತಗಳು ಬೀಸ್ಕೊಂಡು ಬಂದಿಲ್ಲ ಅಂದರೆ ಆ ಮಾರುತಗಳ ತೇವಾಂಶವನ್ನು ಹೊತ್ತುಕೊಂಡು ಬರಲ್ಲ. ಹೀಗಾಗಿ ಜೂನ್ ಟು ಸೆಪ್ಟೆಂಬರ್ ಮಳೆಗಾಲ ವೀಕ್ ಆಗುತ್ತೆ. ಐ ಹೋಪ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಎಲ್ಲಿರೋದ್ರಿಂದ ಮಳೆ ಹೀಗೆ ಕಡಿಮೆ ಆಗುತ್ತೆ.